ದಕ್ಷಿಣ ಕನ್ನಡ ಜಿಲ್ಲೆಯ ಅತಿ ದೊಡ್ಡ ಮೋಟೋ ಇವೆಂಟ್ ನಡೀತಾ ಇದೆ. ಇದರ ರೂವಾರಿಗಳಾದ ಅಕ್ಷಯ್ ಜಾನ್ ಅವರು ಈ ಬಗ್ಗೆ ಏನು ಹೇಳ್ತಾರೆ ಕೇಳೋಣ. ಇವತ್ತಿನ ಮೋಟೋ ಸ್ಪೋರ್ಟ್ ಇವೆಂಟ್ ಮೂಡುಬಿದಿರೆಯಲ್ಲಿ ತುಂಬಾ ಚೆನ್ನಾಗಿ ನಡೀತಾ ಉಂಟು. ನಾವು ಎಕ್ಸ್ಪೆಕ್ಟ್ ಮಾಡಿದಕ್ಕಿಂತ ತುಂಬಾ ಚಂದದಲ್ಲಿ ನಡೀತಾ ಇದೆ. ಎಲ್ಲ ಟೈಮ್ ಟು ಟೈಮ್ ನಾವು ಇವತ್ತು ಇವೆಂಟ್ ಅನ್ನು ಮುಗಿಸ್ತಾ ಇದ್ದೇವೆ. ಒಳ್ಳೊಳ್ಳೆ ರೈಡರ್ಸ್ ಗಳು, ಒಳ್ಳೊಳ್ಳೆ ಡ್ರೈವರ್ಸ್ ಗಳು ಬಂದಿದ್ದಾರೆ. ಈಗ ಬೆಳಿಗ್ಗೆ ನಾವು ಕಾರ್ ಸೆಕ್ಷನ್ ಅನ್ನು ಸ್ಟಾರ್ಟ್ ಮಾಡಿದ್ದೀವಿ. ಮಧ್ಯಾಹ್ನ ಮೇಲೆ ಬೈಕ್ ಸೆಕ್ಷನ್ಸ್ ಸ್ಟಾರ್ಟ್ ಆಗ್ಲಿಕ್ಕೆ ಉಂಟು. ಸೊ ಆದಷ್ಟು ಬೇಗ ನಾವು ಇವೆಂಟ್ ಅನ್ನು ಮುಗಿಸಿ ಟೈಮಲ್ಲಿ ಮುಗಿಸಿ ಅವರನ್ನು ಸೇಫ್ ಆಗಿ ಮನೆ ಕಳಿಸುವ ಒಂದು ಪ್ಲಾನ್ ಅಲ್ಲಿ ಇದ್ದೇವೆ. ಹಾಗಾಗಿ ನೋಡುವ ಇನ್ನೇನಾಗ್ತದೆ ಅಂತ. ಒಳ್ಳೆ ರೀತಿಯ ರೆಸ್ಪಾನ್ಸ್ ಕೂಡ ಬಂದಿದೆ, ಒಳ್ಳೆ ರೀತಿಯ ಸ್ಪೆಕ್ಟೇಟರ್ಸ್ ಕೂಡ ಬಂದಿದ್ದಾರೆ ನಮಗೆ ಇವತ್ತು. ಇನ್ನಷ್ಟು ಸ್ಪೆಕ್ಟೇಟರ್ಸ್ ಬರುವ ನಿರೀಕ್ಷೆಯಲ್ಲಿದ್ದೇವೆ. ಆಟೋ ಎಕ್ಸ್ 2026 ಮೂಡಬಿದ್ರೆ ಈ ಇವೆಂಟ್ ನ ಬಗ್ಗೆ ಮಾತಾಡ್ಲಿಕ್ಕೆ ನ್ಯಾಷನಲ್ ಲೆವೆಲ್ ರೈಡರ್ ಆಗಿರುವಂತಹ ಅಶ್ವಿನ್ ನಾಯ್ಕ ಅವರು ಇದ್ದಾರೆ. ಸರ್, ಈ ಇವೆಂಟ್ ಬಗ್ಗೆ ಫಸ್ಟ್ ಆಫ್ ಆಲ್ ಆಟೋ ಎಕ್ಸ್ 2026 ಮೂಡುಬಿದ್ರಿ ಈ ಇವೆಂಟ್ ಈ ವರ್ಷದ್ದು ಫಸ್ಟ್ ರೌಂಡ್ ಆಗಿರೋದು ನ್ಯಾಷನಲ್ ಇವೆಂಟ್ ಆಗಿದೆ ಅಂಡರ್ FMSCI. ಫಸ್ಟ್ ಆಫ್ ಆಲ್ ಮೂಡುಬಿದ್ರಿ ಆಟೋಕ್ರಾಸ್ ಹಿಸ್ಟ್ರಿ ಗೋಸ್ ಬ್ಯಾಕ್ ಟು ಆಲ್ಮೋಸ್ಟ್ ಅಬೌಟ್ 30 years ಬ್ಯಾಕ್. 30 ವರ್ಷ ಹಿಂದೆಗಡೆ ಹೋಗುತ್ತಾ ಇದ್ರೆ ಹಿಸ್ಟ್ರಿ. ನಾನು ಕೂಡ ಫಸ್ಟ್ ಟೈಮ್ ನಮ್ಮ ಲೈಫಲ್ಲಿ ಟೂ ವೀಲರ್ ಓಡಿಸಿರೋದು ಮೂಡುಬಿದ್ರಿ ಹಿಲ್ ಕ್ಲೈಂಬ್ ಅಲ್ಲಿ. ನಾನಾಗ ಹೀರೋ ಪುಕ್ ಅಂತಂದು ಓಡಿಸ್ತಾ ಇದ್ದೆ. ಬಟ್ ಅದರ ನಂತರ ನಾನು ಟೂ ವೀಲರ್ 2 ಸ್ಟ್ರೋಕ್ ಮತ್ತೆ 4 ಸ್ಟ್ರೋಕ್ ಬೈಕ್ಗಳನ್ನು ಓಡಿಸಿ 99 ಇಂದ ನಾನು 4 ವೀಲರ್ ರ್ಯಾಲಿಂಗ್ ಹೋದೆ. ಸೊ ನನಗೆ ಮೂಡುಬಿದ್ರಿ ಆಟೋಕ್ರಾಸ್ ಯಾಕೆ ಇಷ್ಟು ನನಗೆ ಕ್ಲೋಸ್ ಅಂದ್ರೆ, ನನ್ನಂತ ಅವರು ಈ ಊರಿಂದ ಸ್ಟಾರ್ಟ್ ಮಾಡಿಬಿಟ್ಟು ನಾವೀಗ ನ್ಯಾಷನಲ್ ಮತ್ತು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗ್ಬಿಟ್ಟು ಅಲ್ಲಿ ನಮ್ಮ ಹೆಸರನ್ನು ನಾನು ದಾಖಲಿಸಿ ಬಂದಿದ್ದೇನೆ. ನಾನು ಇಂಡಿಯಾದ ಪ್ರಪ್ರಥಮ ಕೋ ಡ್ರೈವರ್ ಬ್ರಿಟಿಷ್ ಮತ್ತು ಯುರೋಪಿಯನ್ ರ್ಯಾಲಿಯಲ್ಲಿ ಪಾರ್ಟಿಸಿಪೇಟ್ ಮಾಡಿ ವಿನ್ ಆಗಿರೋನು ಒಂದು ಕ್ಯಾಟಗರಿಯಲ್ಲಿ. ಅದೇ ತರ ಲಾಸ್ಟ್ ಇಯರ್ APRC ರೌಂಡ್ ಕೂಡ ಗೆದ್ದಿದ್ದೇನೆ. ಸೊ ನಮ್ಗೆ ತ್ರಿಭುವನ್ ಆಟೋಮೋಟಿವ್ ಸ್ಪೋರ್ಟ್ಸ್ ಕ್ಲಬ್ ಮತ್ತು ಬೆದ್ರಾ ಆಟೋಮೋಟಿವ್ ಸ್ಪೋರ್ಟ್ಸ್ ಕ್ಲಬ್ ಈಸ್ ಲೈಕ್ ಅ ಫ್ಯಾಮಿಲಿ. ನಾವು ಒಂದೇ ಫ್ಯಾಮಿಲಿ ತರ ಯಾವಾಗ್ಲೂ ಮೂಡುಬಿದ್ರಿ ಆಗ್ಲಿ ಎಲ್ಲೇ ಆಗ್ಲಿ ಇವೆಂಟ್ ನಡೆಯುವಾಗ ನಾವು ಅವರ ಮಾರ್ಷಲ್ಸ್ ಅನ್ನು ಯೂಸ್ ಮಾಡಿಕೊಂಡು ನಮ್ಮ ಮಾರ್ಷಲ್ಸ್ ಬಂದು ನಾವು ಒಟ್ಟೊಟ್ಟಿಗೆ ಅದನ್ನು ನಡೆಸಿಕೊಡ್ತಾ ಇದ್ದೀವಿ. ಇವತ್ತು ಪ್ರೆಸೆಂಟ್ ಹೇಗೆ ನಡೀತದೆ? ಎಷ್ಟು ಜನ ಮೋಟರ್ ಸ್ಪೋರ್ಟ್ಸ್ ಈ ಪಾರ್ಟಿಸಿಪೆಂಟ್ಸ್ ಬಂದಿದ್ದಾರೆ, ಏನು ಎತ್ತ? ಸುಮಾರು 100ಕ್ಕೂ ಹೆಚ್ಚು ಪಾರ್ಟಿಸಿಪೆಂಟ್ ಇಲ್ಲಿ ಭಾಗವಹಿಸ್ತಾ ಇದ್ದಾರೆ. 4 ವೀಲರ್ನದ್ದು ಈಗ ಬೆಳಿಗ್ಗೆಯಿಂದ ನಿರಂತರವಾಗಿ ಇಲ್ಲಿ ನಡೀತಾ ಉಂಟು. ಈಗಾಗಲೇ ಇನ್ನು 2 ವೀಲರ್ಸ್ ಸ್ಟಾರ್ಟ್ ಆಗಲಿದೆ. ಇಲ್ಲಿ ಕೂಡ ಇನ್ನು ಈ 4 ವೀಲರ್ಸ್ ನಾವು ಟೈಮಿಂಗ್ ಮುಖಾಂತರ ಬಿಡ್ತಾ ಇದ್ದೇವೆ. 2 ವೀಲರ್ಸ್ ಅನ್ನು ಮಾತ್ರ ಎಲ್ಲ ವೆಹಿಕಲ್ ಅನ್ನು ಒಟ್ಟೊಟ್ಟಿಗೆ ಬಿಡ್ತಾ ಇದ್ದೇವೆ ಮಾಸ್ ಆಗಿ. ಸೊ ಅದು ನೋಡ್ಲಿಕ್ಕೆ ಇನ್ನೂ ಒಂದು ಕಾಂಪಿಟೇಟಿವ್ ಆಗಿರ್ತದೆ, ನೋಡ್ಲಿಕ್ಕೆ ತುಂಬಾ ಒಂದು ಖುಷಿ ಅನ್ನಿಸ್ತದೆ. ಇದು ಟೈಮಿಂಗ್ ನ ಪ್ರಕಾರ ಚಾಕಚಕ್ಯತೆಯನ್ನು ಪರೀಕ್ಷಿಸುವಂತ ಒಂದು ಕಾಂಪಿಟೇಷನ್ ಆಗಿರ್ತದೆ. ಇದಕ್ಕೆ ನೀವು ಅಂದ್ರೆ ಮೆಡಿಕಲ್ ಯಾವ ರೀತಿ ಎಮರ್ಜೆನ್ಸಿ ರಿಲೇಟೆಡ್ ಯಾವ ಇಕ್ವಿಪ್ಮೆಂಟ್ ಅದು ಅದಕ್ಕೆ ಏನು ಕ್ರಮ ನೀವು ತಗೊಳ್ತಾ ಇದ್ದೀರಾ? ನೋಡಿ, ರೋಡ್ ರ್ಯಾಲಿ ಹೇಳುದು ನಾನು ಒಂದು ಬೈಕ್ ರೈಡರ್ ಆದ ಕಾರಣ ನಾವು ಭಾಗವಹಿಸಿದ ರೇಸ್ಗಳಲ್ಲಿ ರೋಡ್ ರ್ಯಾಲಿ ಮಾತ್ರ ತುಂಬಾ, ಅದರಲ್ಲಿ ಸ್ಟೇಜ್ ರ್ಯಾಲಿಗಳು, ಈ K1000 ಅಂತ ರ್ಯಾಲಿಗಳು ತುಂಬಾ ಡೇಂಜರ್ ಆಗಿರ್ತದೆ. ಇದರಲ್ಲಿ ದೊಡ್ಡ ಏನು ರಿಸ್ಕ್ ಇರುವುದಿಲ್ಲ. ಅವನ ಸೇಫ್ಟಿ ಗಾರ್ಡ್ಗಳನ್ನು ಹಾಕಿದ್ರೆ ಇಲ್ಲಿ ಅಂತ ಒಂದು ರಿಸ್ಕ್ ಅಂತ ನನಗೆ ಕಾಣುವುದಿಲ್ಲ. ಅಲ್ಲಿ ಆಂಬುಲೆನ್ಸ್ ಕೂಡ ಇಲ್ಲಿ ಆಂಬುಲೆನ್ಸ್ ಕೂಡ ನಾವು ಪ್ರೊವೈಡ್ ಮಾಡಿದ್ದೇವೆ. ಮತ್ತು ರೈಡರ್ಗಳಿಗೆ ಇಲ್ಲಿ ಒಂದು 100-120ರಲ್ಲಿ ಹೋಗುವ ಸ್ಪೀಡ್ ಎಲ್ಲೂ ಸಿಗುವುದಿಲ್ಲ. ಮ್ಯಾಕ್ಸಿಮಮ್ ಟರ್ನ್ಗಳು ಇರುವ ಕಾರಣ ಒಂದು 60-80ರ ಸ್ಪೀಡ್ ಮಾತ್ರ ಮೇಂಟೈನ್ ಮಾಡಲಿಕ್ಕೆ ಸಿಗುವುದು ಅವರಿಗೆ. ಅಷ್ಟರಲ್ಲಿ ಒಂದು ಟರ್ನ್ ಬರ್ತದೆ, ಅವರಿಗೆ ಸ್ಲೋ ಆಗ್ತದೆ ಗಾಡಿ. ಅದರಿಂದ ಸೇಫ್ಟಿಯ ಬಗ್ಗೆ ಏನು ಇಲ್ಲಿ ತಲೆಕೆಡಿಸುವಂತ ಒಂದು ಸಂದರ್ಭ ಬರುವುದಿಲ್ಲ ಅಂತ ನಾನು ಅನಿಸ್ತೇನೆ. ಎಕ್ಸ್ 2026 ಮೂಡಬಿದ್ರೆ ಈ ಇವೆಂಟ್ ನಲ್ಲಿ ನ್ಯಾಷನಲ್ ಚಾಂಪಿಯನ್ಶಿಪ್ ನ ಕೋ ಡ್ರೈವರ್ ಆದಂತ ತಿಮ್ಮಣ್ಣ ಉದ್ದಪ್ಪಂಡ ಕೊಡಗಿಂದ ಬಂದಿದ್ದಾರೆ. ಇವರು ಈ ಇವೆಂಟ್ ಬಗ್ಗೆ ಏನು ಹೇಳ್ತಾರೆ ಕೇಳೋಣ.
ಹಲೋ, ಫಸ್ಟ್ ಆಫ್ ಆಲ್ ನನ್ನ ಇನ್ವೈಟ್ ಮಾಡಿದ್ದು ಬದ್ರಿಯಾ ಸ್ಪೋರ್ಟ್ಸ್ ಕ್ಲಬ್ ಮತ್ತೆ ಪ್ರೀವಿಯಸ್ ಟು ದಟ್ ಆ ಕ್ಲಬ್ ಎಲ್ಲ ಕ್ಲಬ್ ಮೆಂಬರ್ಸ್ಗೆ ಥ್ಯಾಂಕ್ ಯು. ಲಾಸ್ಟ್ 2 days ಇಂದ ಇಲ್ಲೇ ಇದ್ದೀವಿ. ಟ್ರ್ಯಾಕ್ ಆಲ್ರೆಡಿ ಪ್ರಿಪೇರ್ ಆಗಿತ್ತು, ಏನೋ ಮೈನರ್ ಕರೆಕ್ಷನ್ಗೆ ನಾವು ಇನ್ವಾಲ್ವ್ ಆದ್ವಿ. ಸೊ ಅಪಾರ್ಟ್ ಫ್ರಮ್ ದಟ್ ನಾನು IMSC ಆರ್ಗನೈಸಿಂಗ್ ಸೈಡಿಂದ ನಾನು ಸಪೋರ್ಟ್ ಟೀಮ್ ಆಗಿ ನಾನು ಬಂದಿದ್ದೀನಿ. ಸೊ 2 days ಇಂದ ತುಂಬ ಸ್ಪೆಕ್ಟೇಟರ್ಸ್ ಆಗಿ ತುಂಬ ಪಾರ್ಟಿಸಿಪೆಂಟ್ಸ್ ಪ್ರಾಕ್ಟೀಸ್ ಮಾಡ್ತಾ ನಿನ್ನೆಯಿಂದ ಇವತ್ತು ಫೈನಲ್ ಡೇ. ಆಲ್ಮೋಸ್ಟ್ 4 wheel ಕಾರ್ಸ್ ಲಾಸ್ಟ್ 2 ಕಾರ್ಸ್ ಇದೆ ಫಿನಿಶ್ ಆಗ್ಲಿಕ್ಕೆ. ಇದರ ನಂತರ 2 wheel ರೈಡರ್ಸ್ ನ ನೋಡ್ಲಿಕ್ಕೆ ಸಿಗುತ್ತೆ ಚಾನ್ಸ್. AutoX 2026 ಮೂಡಬಿದ್ರೆ ಇವೆಂಟ್ ಅಲ್ಲಿ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಹಾಗೂ ಕಮೆಂಟೇಟರ್ ಆಗಿರುವಂತ ರಫೀಸ್ ಮೂಡಬಿದ್ರೆ ಇದ್ದಾರೆ. ಅವರು ಈ ಇವೆಂಟ್ ಬಗ್ಗೆ ಏನ್ ಹೇಳ್ತಾರೆ ಒಂದ್ಸಲ ಕೇಳ್ಕೊಂಡು ಬರೋಣ. ಖಂಡಿತವಾಗಿಯೂ ಕೂಡ AutoX 2026 ತ್ರಿಭುವನ್ ಆಟೋಮೋಟಿವ್ ಸ್ಪೋರ್ಟ್ಸ್ ಕ್ಲಬ್ ಮೂಡುಬಿದಿರೆ, ಬೆದ್ರೆ ಅಡ್ವೆಂಚರಸ್, IMSC ಸ್ಪೋರ್ಟ್ಸ್ ಹಾಗೂ ಹಲವು ಸಂಸ್ಥೆಗಳು ಒಟ್ಟಾಗಿ ಇವತ್ತು ಮೂಡುಬಿದಿರೆಯ ಕಲ್ಲಬೆಟ್ಟು ಬಳಿ ನಡೀತಾ ಇರುವಂತಹ ಈ ಸುಂದರವಾಗಿರುವಂತಹ ಇವೆಂಟ್ ನಲ್ಲಿ ಸಾಕಷ್ಟು ಪ್ರತಿಭೆಗಳಿಗೆ ಒಂದು ಒಳ್ಳೆ ಅವಕಾಶವನ್ನ ಮಾಡಿಕೊಡ್ತಾ ಇದೆ. ನಮ್ಮಂತ ಜನರಿಗೆ ಸಾಮಾನ್ಯವಾಗಿ ಇದರ ಬಗ್ಗೆ ಅಷ್ಟೊಂದು ಮಾಹಿತಿ ಇರೋದಿಲ್ಲ. ಆದ್ರೆ ಮನರಂಜನೆ ಹಾಗೂ ಪ್ರತಿಭೆಗಳ ಆ ಒಂದು ಪ್ರತಿಭೆ ಏನಿದೆ ಅದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಂತ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ವೇದಿಕೆ ಇದಾಗಿದೆ. ಇಲ್ಲಿಗೆ ಬಂದಿರತಕ್ಕಂಥ ಪ್ರತಿಯೊಬ್ಬರ ಪರವಾಗಿ ಹಾಗೂ ನನ್ನ ವೈಯಕ್ತಿಕ ಪರವಾಗಿ ಇವತ್ತಿನ ಈ ಒಂದು ಇವೆಂಟ್ ಅನ್ನ ಆರ್ಗನೈಸ್ ಮಾಡಿರ್ತಕ್ಕಂತಹ ಸಂಸ್ಥೆಯ ಎಲ್ಲ ಸಿಬ್ಬಂದಿಗಳಿಗೆ, ಆಯೋಜಕರಿಗೆ ತುಂಬ ಹೃದಯದ ಧನ್ಯವಾದವನ್ನು ಹೇಳ್ತಾ ಇದ್ದೀನಿ. ಮುಂದಿನ ದಿವಸಗಳಲ್ಲಿಯೂ ಕೂಡ ಈ ಮೂಡುಬಿದಿರೆಯಲ್ಲಿ ಸಾಕಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಇದೇ ರೀತಿಯಾದಂತಹ ಕಾರ್ಯಕ್ರಮಗಳು ನಡೀಲಿ ಅಂತ ಹೇಳಿ ನಾನು ಆಶಿಸ್ತಾ ಇದ್ದೀನಿ. ಥ್ಯಾಂಕ್ ಯು.